ನಮಸ್ಕಾರ. ನಾನು ಡಾಕ್ಟರ್ ಶಶಿಧರ. ಸತ್ಯದರ್ಶನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಎಕೋ ಸೆಲ್ಫ್ ಅಥವಾ ಪರಿಸರ ನಾನು. ಏನು ಪರಿಸರನೇ ನಾನು ಅಂತ ಇದೀವಲ್ಲ. ನೋಡಿ, ಇವಾಗ ನಾವು ಒಂದು ಸ್ಪೇಸ್ ಸ್ಟೇಷನ್ಗೆ ಹೋಗಿ ನಿಂತ್ಕೊಂಡ್ರೆ ಅಲ್ಲಿ ಈ ಗಿಡ, ಮರ, ನೀವು, ನಾವು ಪ್ರತಿಯೊಂದು ಕೂಡ ಸಪ್ರೇಟ್ ಕಾಣಲ್ಲ. ಅಲ್ಲಿ ಕಾಣೋದು ಒಂದು ಬ್ಲೂ ಕಲರ್ ಬಾಲ್ ಒಂದೇ. ಅದನ್ನೇ ಎಕೋ ಸೆಲ್ಫ್ ಅಂತೀವಿ. ನೀವು ಇನ್ನೊಂದು ಗ್ಯಾಲಕ್ಸಿಗೆ ಹೋಗಿ ಅಲ್ಲಿಂದ ನೋಡಿದ್ರೆ ನಮ್ಮ ಗ್ಯಾಲಕ್ಸಿ ಒಂದು ಚಿಕ್ಕದು ಡಾಟ್. ಸೊ ಅದರಲ್ಲೇ ಎಲ್ಲ ಇದೆ. ಸೊ ನಾವು ಅಂದ್ಕೊಳ್ತೀವಿ ನಾನು ಸಪ್ರೇಟು, ಈ ಗಿಡ ಸಪ್ರೇಟು. ಇಲ್ಲ, ವಿ ಆರ್ ಆಲ್ ಕನೆಕ್ಟೆಡ್ ಆ್ಯಂಡ್ ಇಂಟರ್ಡಿಪೆಂಡೆಂಟ್. ಫಾರ್ ಎಕ್ಸಾಂಪಲ್, ನಾನು ಜೋರಾಗಿ ಉಸಿರು ಬಿಡ್ತೀನಿ. ನಾನು ಉಸಿರು ಬಿಟ್ಟಾಗ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಆ ಕಾರ್ಬನ್ ಡೈಆಕ್ಸೈಡ್ ಈ ಗಿಡ ತೆಗೆದುಕೊಳ್ಳುತ್ತೆ. ಆ ಮಾಲಿಕ್ಯೂಲ್ಸ್ನೆಲ್ಲ ತೆಗೆದುಕೊಂಡು ಇದು ಗ್ಲೂಕೋಸ್ ಜನರೇಟ್ ಮಾಡ್ಕೊಳ್ಳುತ್ತೆ. ನಾನು ಜೋರಾಗಿ ಉಸಿರು ತಗೊಂಡಾಗ 10⁻22 ನಂಬರ್ ಆಫ್ ಆಟಮ್ಸ್ 10⁻22 ನಂಬರ್ ಆಫ್ ಆಟಮ್ಸ್ ಒಂದು ಉಸಿರಲ್ಲಿ. ಅಷ್ಟು 10 ಮುಂದೆ 22 zeros ಹಾಕಿದ್ರೆ ಎಷ್ಟು ಆಟಮ್ಸ್ ಇರುತ್ತೋ ಅಷ್ಟು ಒಂದು ಉಸಿರಲ್ಲಿ ತಗೊಳ್ತಾ ಇದ್ದೀನಿ. ಆ ಒಂದು ಉಸಿರಲ್ಲಿ ಆ ಕ್ಲೌಡಿಂದ ಎಷ್ಟೋ ಬಿಲಿಯನ್ಸ್ ಆಫ್ ಮಾಲಿಕ್ಯೂಲ್ಸ್ ಆಫ್ ವಾಟರ್ ಐ ಆಮ್ ಟೇಕಿಂಗ್ ಇನ್ಸೈಡ್. ಸೊ ವಾಟರ್ ಮಾಲಿಕ್ಯೂಲು ನಾನು ಉಸಿರಾಡ್ತಾ ಇದ್ದೀನಿ. ಆಕ್ಸಿಜನ್ ಮಾಲಿಕ್ಯೂಲ್ ಇದೇನು ಕೊಡ್ತಾ ಇದೆ ಅದನ್ನು ತೆಗೆದುಕೊಳ್ತಾ ಇದ್ದೀನಿ. ಸಾಯಿಲ್ ಅಥವಾ ಈ ಒಂದು ಪರಿಸರದಿಂದ ತೆಗೆದುಕೊಳ್ಳೋ ಒಂದು ಗಾಳಿನಲ್ಲಿ ನೈಟ್ರೋಜನ್ನು ಪ್ರತಿಯೊಂದು ನಾನು ತೆಗೆದುಕೊಳ್ತಾ ಇದ್ದೀನಿ ವಿತೌಟ್ ಮೈ ನಾಲೆಡ್ಜ್. ಸೊ ಐ ಆಮ್ ನಾಟ್ ಸಪರೇಟ್. ನಾನ್ ಸಪರೇಟು, ಇದು ಸಪರೇಟು, ಕ್ಲೌಡ್ ಸಪರೇಟು ಅಲ್ಲ. ಐ ಆಮ್ ಒನ್. ಸೊ ಅದರಿಂದ ಇದನ್ನ ನಮ್ಮ ಆಧ್ಯಾತ್ಮಿಕವಾಗಿ ತತ್ವಮಸಿ ಅಂತ ಕರಿತಾ ಇದ್ರು. ತತ್ವಮಸಿ ಅಂದ್ರೆ ಈ ತತ್ವ ಕೂಡ ನಾನೇ. ತತ್ವಂ, ನಾನೇ ಅದು. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಈ ಒಂದು ಪರಿಸರ ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ. ಎಲ್ಲರಿಗೂ ಗೊತ್ತಿದೆ ಪಂಚಭೂತ ಅಂದ್ರೆ ಬೆಂಕಿ, ಆಕಾಶ, ವಾಯು, ಜಲ, ಪೃಥ್ವಿ. ಈ ಪಂಚಭೂತಗಳಿಂದ, ಅದರಿಂದ ಇದನ್ನ ಪಂಚಭೂತಗಳಿಂದ ಸೃಷ್ಟಿ ಮಾಡಿರೋದ್ರಿಂದ ಇದನ್ನ ಭೂತಾಕಾಶ ಅಂತ ಕರಿತಾ ಇದ್ರು. ಈ ಪಂಚಭೂತಗಳ ಅಂತರಾಳಕ್ಕೆ ಹೋದ್ರೆ, ಇವಾಗ ಇದರ ಅಂತರಾಳಕ್ಕೆ ಹೋದ್ರೆ, ಈ ಗಿಡದ ಅಂತರಾಳಕ್ಕೆ ಹೋದ್ರು ಕೂಡ ಇದು ಆಕಾಶದಿಂದ ಮಾಡಲ್ಪಟ್ಟಿದೆ. ಅಂದ್ರೆ ಅಟಾಮಿಕ್ ಸ್ಟಫ್, ಕ್ವಾಂಟಮ್ ಎಸೆನ್ಸ್, ಕ್ವಾಂಟಮ್ ಫೀಲ್ಡ್ ಇಂದ ಮಾಡಲ್ಪಟ್ಟಿದೆ. ಇದು ಆಚೆ ಕಡೆ ಏನ್ ಕಾಣ್ತಾ ಇದೆ ಇದೆಲ್ಲ ಫೈನೈಟ್ ಅಂಡ್ ಲಿಮಿಟೆಡ್. ಬಟ್ ಅಂತರಾಳದಲ್ಲಿ ಇಟ್ ಈಸ್ ಇನ್ಫಿನಿಟ್. ಈಶಾವ್ಯಾಸಮಿದಂ ಸರ್ವಂ. ಪ್ರತಿಯೊಂದರಲ್ಲೂ ಆ ಈ ಶಾ ಅಂದ್ರೆ ಮಲ್ಕೊಂಡಿರೋನು ಅಂತ. ಸೊ ಹೊರ ಸತ್ಯ ನಮಗೆ ಪರಿಸರ ಅನುಭವಕ್ಕೆ ಬರುತ್ತೆ. ಅದು ಕೂಡ ನಮಗೆ ನೋಡಿ, ಈ ಹೊರ ಸತ್ಯದಲ್ಲಿ 2 ಬಿಲಿಯನ್ ಗ್ಯಾಲಕ್ಸೀಸ್ ಇದೆ. ಆ 2 ಬಿಲಿಯನ್ ಗ್ಯಾಲಕ್ಸೀಸ್ ಅಲ್ಲಿ ಒಂದು ಮಿಲ್ಕಿ ವೇ ಗ್ಯಾಲಕ್ಸಿ ಈಸ್ 1 ಗ್ಯಾಲಕ್ಸಿ. ಆ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಒಂದು ಸ್ಟಾರು ಸೋಲಾರ್ ಸಿಸ್ಟಮ್, ಅದರಲ್ಲಿ 9 ಪ್ಲಾನೆಟ್, ಆ ಪ್ಲಾನೆಟ್ ಅಲ್ಲಿ ಅರ್ತ್, ಅದರಲ್ಲಿ ಈ ಒಂದು ಪರಿಸರ ನಾವು ಕಾಣಿಸ್ತಾ ಇದೆ. ಸೊ ಇದೆಲ್ಲ ಹೊರಸತ್ಯ. ಬಟ್ ಅಂತರಾಳಕ್ಕೆ, ಭೂತಾಕಾಶ ಅಂತ ಏನು ಹೇಳಿದ್ನಲ್ಲ, ಅಂತರಾಳಕ್ಕೆ ಹೋದ್ರೆ ಅದೆಲ್ಲ ಅಟಾಮಿಕ್ ಸ್ಟಫ್ ಇಂದ ಮಾಡಲ್ಪಟ್ಟಿದೆ. ಅದು ಒಳಸತ್ಯ. ಅದಕ್ಕೋಸ್ಕರ ಅದನ್ನ ತತ್ವಮಸಿ ಅಂತ ಕರೆದ್ರು. ಅದಕ್ಕೆ ಹೆಸರಿಲ್ಲ. ಅದರಲ್ಲಿ ಎಲ್ಲಾ ಶಕ್ತಿ ಕೂಡ ಇದೆ. ಅದಕ್ಕೆ ಅದನ್ನ 0 ಪಾಯಿಂಟ್ ಎನರ್ಜಿ ಅಂತಾರೆ, ಅಥವಾ ಕ್ವಾಂಟಮ್ ವ್ಯಾಕ್ಯೂಮ್ ಫ್ಲಕ್ಚುಯೇಷನ್ ಅಂತಾರೆ. ಸೊ ಇವಾಗಿನ ಒಂದು ಮಾಡರ್ನ್ ಸೈನ್ಸ್ ಅಲ್ಲಿ ಈ ಒಂದು ಪರಿಸರ ಸಪರೇಟ್ ಅಲ್ಲ. ಅದು ಕೂಡ ನನ್ನ ಪರಿಸರ. ನನಗೇನು ಕಾಣ್ತಾ ಇದೆ, ನಾನು ಮನುಷ್ಯನಾಗೆ ನೋಡ್ತಾ ಇರೋದು. ಒಂದು ಹಾವುಗೆ ಡಿಫ್ರೆಂಟ್ ಆಗಿ ಪರಿಸರ ಇರುತ್ತೆ, ಒಂದು ಬಟರ್ಫ್ಲೈಗೆ ಡಿಫ್ರೆಂಟ್ ಇರುತ್ತೆ, ಒಂದು ಜೇನು ನೊಣಕ್ಕೆ ಒಂದು ಡಿಫ್ರೆಂಟ್ ಪರ್ಸೆಪ್ಷನ್. ಐ ಆಮ್ ಸೀಯಿಂಗ್ ಓನ್ಲಿ ಒನ್ ಪೀಸ್ ಆಫ್ ಕ್ರಿಯೇಷನ್ ಅಷ್ಟೇ. ಸೊ ಅದರಿಂದ ಇದನ್ನ ನಾವು ಎಕೋ ಸೆಲ್ಫ್, ನಾನು ಪರಿಸರ, ಅದು ಒಂದು ಪಾರ್ಟು. ಮೊದಲನೇ ಸೂಪರ್ಫಿಷಿಯಲ್ ಲೇಯರು ದೇಹ, ಆಮೇಲೆ ಮೈಂಡು, ಸೂಕ್ಷ್ಮ ಶರೀರ ಅಂತ ಹೇಳ್ಬೋದು ಅದನ್ನ, ಭಾವನೆಗಳು, ಅದು ಕೂಡ ಸೂಕ್ಷ್ಮ. ಈ ಪರಿಸರ ನಮಗೆ ಗ್ರಾಸ್ ಆಗಿ ಏನು ಕಾಣಿಸ್ತಾ ಇದೆ. ಮತ್ತು 5ನೇದು ಪ್ಯೂರ್ ಸೆಲ್ಫ್, ಎವರ್ ಪ್ರೆಸೆಂಟ್ ಸೆಲ್ಫ್ ಅಂತ ಹೇಳ್ತೀವಿ. ಥ್ಯಾಂಕ್ ಯು.